ಮೊದಲು ಇಂತಹ ಉತ್ತಮ ಇಂತಹ ಸಭೆಯಲ್ಲಿ ಈ ಸಭಾಂಗಣದಲ್ಲಿ ಎಲ್ಲರೂ ಸೇರಿ ನಮ್ಮ ಏನೋ ಸ್ವಲ್ಪ ಮಾಡಿದ್ದನ್ನೇ ಅಷ್ಟನ್ನ ದೊಡ್ಡದಾಗಿಸ್ಕಮ್ಮ ಅದನ್ನು ಪರಿಗಣಿಸಿ ನನಗಿಲ್ಲಿ ಸನ್ಮಾನ ಮಾಡಿದ್ರಿ. ಇದು ತುಂಬ ಖುಷಿ ತಂದಿದೆ. ಎಲ್ಲರಿಗೂ ಮೊದಲು ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಇಂತಹ ಈ ಎಲ್ಲ ಹಿರಿಯರಿಗೂ ಮೊದಲು ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನನ್ನ ಎರಡು ಅನಿಸಿದ್ದನ್ನು ಬರ್ಕೊಂಬಂದಿದ್ದೀನಿ, ಅದನ್ನು ನಾನು ಹೇಳ್ತೀನಿ. ಎಲ್ಲ ಸಾಹಿತ್ಯಾಸಕ್ತರಿಗೆ, ಆಭಾಸಪ್ಪ ಹಾಗೂ ಮಿಥಿಕ್ ಸೊಸೈಟಿಯ ಕಾರ್ಯಕರ್ತರಿಗೆ ನಮಸ್ಕಾರಗಳು. ಎಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ನಾನು ಬರೆದ ಅಥವಾ ನನ್ನಿಂದ ನೀವೇ ಬರೆಸಿದ ಒಂದಿಷ್ಟು ಸಾಹಿತ್ಯವನ್ನೇ ದೊಡ್ಡದೆಂದು ಪರಿಗಣಿಸಿ ಗೌರವಿಸಿದ್ದೀರಿ. ಇದಕ್ಕಾಗಿ ಅನಂತ ಧನ್ಯವಾದಗಳು. ಈ ಮೂಲಕ ನನ್ನ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿಸಿದ್ದೀರಿ. ಈ ಸಂದರ್ಭದಲ್ಲಿ ನನ್ನ ಈ ಸಾಹಿತ್ಯ ಪಯಣದ ಹಾದಿಯಲ್ಲಿ ನೆರವಾಗಿ ಪ್ರೋತ್ಸಾಹಿಸಿದವರನ್ನು ಸ್ಮರಿಸಿಕೊಳ್ಳುವುದು ಸೂಕ್ತ ಅನಿಸುತ್ತದೆ. ಸುಮಾರು 35 ವರ್ಷದ ಕೆಳಗೆ ಭಗಿನಿ ನಿವೇದಿತರ 125ನೇ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಾನೊಂದು ಗೀತೆ ರಚನೆ ಮಾಡಿದೆ. ದೂರ ತೀರದ ಶ್ವೇತ ಕುವರಿಗೆ ಏನು ಇಲ್ಲಿಯ ಚಿಂತನೆ, ವೀರ ಸಂತ ವಿವೇಕ ಶೋಧನೆ, ಎಂಥ ಅದ್ಭುತ ಕಲ್ಪನೆ ಅಂತ ಗೀತೆನೂ ಬರೆದ್ಬಿಟ್ಟೆ. ನನಗೆ ಈ ಗೀತೆ ಚೆನ್ನಾಗಿದೆಯಾ, ಇದು ನಿವೇದಿತಾರದ ಎಲ್ಲ ಆ ಬಗ್ಗೆ ಚೆನ್ನಾಗಿ ಹೇಳುತ್ತಾ ಅಂತ ಅನ್ನಿಸ್ತು. ಅದನ್ನು ಕೇಳಬೇಕು, ಅದನ್ನು ಯಾರನ್ನಾರು ಕೇಳಬೇಕು. ಯಾರನ್ನು ಕೇಳೋದು? ನಾವು ವಿಲ್ಸನ್ ಗಾರ್ಡನಲ್ಲಿ ಇದ್ವಿ. ಆಗ ಶ್ರೀ ವಿ ನಾಗರಾಜ್ ಅವ್ರಿಗೆ ನಮ್ಗೆ ನೆನಪು ಬಂತು. ಅವ್ರ ಮನೆಗೆ ಹೋಗಿ ಆ ಹಾಡನ್ನು ತೋರಿಸಿ ಏನು ಅನಿಸುತ್ತೆ ಈ ಗೀತೆ ಪರವಾಗಿಲ್ವಾ ಅಂತ. ಆಗ ಅವರು ಎಷ್ಟು ಪ್ರೋತ್ಸಾಹದ ನುಡಿಗಳನ್ನಾಡಿದ್ರು, ನೀವು ಚೆನ್ನಾಗಿದೆ, ಹೀಗೆ ನೀವು ಮುಂದೆ ಬರೀರಿ ಅಂತ. ಮತ್ತು ಆ ಗೀತೆಗೆ ಶ್ರೀಮಾನ್ ರವಿ ಚಕ್ರವರ್ತಿಯವರು ರಾಗ ಹಾಕಿ, ತುಂಬ ಸೊಗಸಾದ ರಾಗ ಹಾಕಿ, ಈಗಲೂ ಅದು ಎಲ್ಲರ ಬಾಯಲ್ಲಿರುತ್ತೆ. ಅದನ್ನು ಕೇಳೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಆದಮೇಲೆ ಹಾಗೆ ಮುಂದೆ ನನ್ನ ಬಗ್ಗೆ ನನಗೆ ಈ ಗೀತೆಗಳನ್ನು ಬರಿಬೋದು ಅಂತ ವಿಶ್ವಾಸ ಬರೋ ಹಾಗಾಯಿತು. ಆಮೇಲೆ ಅದಕ್ಕೆ ಸರಿಯಾಗಿ ರಾಷ್ಟ್ರ ಸೇವಿಕ ಸಮಿತಿಯ ಸ್ಪರ್ಧೆಯಲ್ಲೂ ಆ ಗೀತೆಗೆ ಬಹುಮಾನ ಬಂತು. ಆಮೇಲೆ ನನ್ನ ಲೇಖನಗಳು, ಕಥೆಗಳು ಪತ್ರಿಕೆಗಳಲ್ಲೆಲ್ಲ ಬಂದಾಗ ಶ್ರೀ ಚಂದ್ರಶೇಖರ ಭಂಡಾರಿಯವರು, ಶ್ರೀ ವಿ ನಾಗರಾಜ್ ಅವರು, ಶ್ರೀ ವೈ.ಕೆ. ರಾಘವೇಂದ್ರ ರಾವ್ ಅವರು ಇವರೆಲ್ಲ ಪತ್ರದ ಮೂಲಕ ನನಗೆ ಬರೆದು ಮೆಚ್ಚುಗೆ ನುಡಿನ ಸೂಚಿಸ್ತಿದ್ರು. ಶ್ರೀ ವಿ ನಾಗರಾಜ್ ಅವ್ರ ಅಮ್ಮ ಕೂಡ ಎಷ್ಟು ಚೆನ್ನಾಗಿ ಬರೆದಿದ್ಯಮ್ಮ ಅಂತ ಹೇಳ್ತಿದ್ರು ಓದಿ. ಆ ಮಾತು ಎಷ್ಟೊಂದು ಖುಷಿ ಕೊಡ್ತಾ ಇತ್ತು. ಅಷ್ಟು ಹಿರಿಯರು ಎಲ್ಲ ಓದಿ ಮೆಚ್ಚುಗೆ ಸೂಚಿಸ್ತಾ ಇದ್ದಾಗ ನನಗೆ ಅದು ಇನ್ನಷ್ಟು ಪ್ರೇರಣೆ ನೀಡ್ತಿತ್ತು. ಹಾಗೆ ನನ್ನ ಗೀತೆಗಳು ಕವನ ಆಗಿದ್ದು ಸುಮಾರು. ಆಗ ಶ್ರೀ ಪಾರ ಕೃಷ್ಣಮೂರ್ತಿಯವರು ಮತ್ತು ಶ್ರೀ ವಾದಿರಾಜ್ ಅವರು, ನೀವು ಯಾಕೆ ಸಂಕಲನ ಮಾಡಬಾರ್ದು, ಸಂಸ್ಕಾರ ಭಾರತಿ ಮೂಲಕ ಅದನ್ನು ತರೋಣ ಅಂತ ನಮ್ಮ ಮನೆಗೆ ಒಂದು 2 ಸಲ ಬಂದುಬಿಟ್ಟು ಈ ಹಾಡುಗಳನ್ನು ಯಾವ್ದಾದ್ರು ಹಾಕಬೇಕು ಅಂತ ನಾನು ಕೇಳಿದೆ ಅವ್ರಿಗೆ. ಅವರು ಅದನ್ನು ಆರಿಸಿ ಕೊಟ್ಟರು. ಮತ್ತು ಸಂಸ್ಕಾರ ಭಾರತಿಯಲ್ಲಿ ಮಲ್ಲೇಶ್ವರಂ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಅದು ಬಿಡುಗಡೆ ಆಯಿತು. ಮತ್ತು ಶ್ರೀಯುತ ಗತ್ತಿಕೆರೆ ರಾಘಣ್ಣ ಅವರು ಅದರಲ್ಲಿರೋ ಹಾಡುಗಳನ್ನು ಕೂಡ ಹಾಡಿದ್ರು. ಅದು ತುಂಬ ಖುಷಿ ಆಯಿತು. ಬರೆದವರಿಗೆ ಆ ಹಾಡುಗಳನ್ನ ಕಿವಿಗೆ ಕೇಳಿಸಿದ್ರೆ ಎಷ್ಟು ಆನಂದ ಆಗುತ್ತೆ. ಹಾಗೆ ಆಯಿತು. ಅಲ್ಲಿಂದ ಬೇರೆ ಬೇರೆ ಇದರಲ್ಲಿ ಬರಿತಾ ಇದ್ದೆ. ಆಮೇಲೆ ಒಂದೇ ನೀರು ವಿಶ್ವಕ್ಕೆ ಅಂತ ಆ ಪುಸ್ತಕದ್ದು ಹೆಸರು ಆಯ್ತು, ಸಂಕಲನದ್ದು. ಆಮೇಲೆ ಪ್ರತಿಷ್ಠಾನದ ಹಿಂದೂ ಸೇವಾ ಪ್ರತಿಷ್ಠಾನದ ಶ್ರೀ ಶ್ರೀಧರ್ ಸಾಗರ್ ಅವರು, ಅವರ ಪ್ರತಿ ಸಲ ಹಿಂದೂ ಸೇವಾ ಪ್ರತಿಷ್ಠಾನಕ್ಕೆ ಶಾರದಕ್ಕ ಒಂದು 3-4 ದೇಶಭಕ್ತಿ ಗೀತೆ ಬರ್ಕೊಟ್ಬಿಡಿ ಅಂತಿದ್ರು. ಏನು ವಿಷಯ ಅಂದರೆ ಏನು ವಿಷಯ, ಸೇವೆ, ದೇಶಭಕ್ತಿ, ಸಾಮರಸ್ಯ ಬರ್ಕೊಡ್ತೀರಾ ಅಂತಿದ್ರು. ನಾನು 3-4 ಬರೆಯೋಕ್ಕಾಗುತ್ತಾ ಅಂತ ಬರಿತಾ ಕೂರ್ತಿದ್ದೆ. ಅದೇನೋ ಗೊತ್ತಿಲ್ಲ, ಆಗ್ತಾ ಇತ್ತು. ಆಗ ಶ್ರೀಧರಣ್ಣನೇ ರಾಗ ಹಾಕಿಸಿ ಅದನ್ನು ನಮ್ಗೆ ಕೇಳಿಸ್ತಾ ಇದ್ರು. ಹೀಗೆ ಅನೇಕ ಗೀತೆಗಳ ರಚನೆಗೆ ಅವ್ರ ಕಾರಣ ಆದ್ರು. ಹಾಗೆ ಶ್ರೀಯುತ ಬಾಬು ಕೃಷ್ಣಮೂರ್ತಿಯವರು ನಮ್ಮ ಎದುರು ಇದ್ದಾರೆ, ತುಂಬ ಸಂತೋಷ ಆಗುತ್ತೆ. ಅವರು ಬರೆಯೋಕ್ಕೆ ಪ್ರೋತ್ಸಾಹ, ಯಾಕೆ ನೀವು ಕಥೆಗಳನ್ನೆಲ್ಲ ಬರಿಬೋದು, ಮಂಗಳಕ್ಕೆ ಕಳಿಸ್ಬೋದು, ಹಾಗೆಲ್ಲ ಹೇಳ್ತಾ ಇದ್ರು. ಅವರು ಹತ್ರ ಇದ್ದಿದ್ದರಿಂದ ನಂಗೆ ಅದು ಪ್ರೇರಣೆ ಆಯಿತು. ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆಯೋಕ್ಕೆ ಬರ್ತಾ ಇತ್ತು. ಆಮೇಲೆ ಟಿ ಎ ಪಿ ಶೆಣೈಯವರು ಒಂದು ದಿವಸ ಶ್ರೀಮತಿ ರಮಾರತ್ನ ಅವ್ರ ಜೊತೆ ನಮ್ಮ ಮನೆಗೆ ಬಂದರು. ನೀವ್ಯಾಕೆ ಅಂಕಣ ಬರಹ ಬರಿಬಾರ್ದು, ಹಿಂದೂವಾಣಿಗೆ ಪ್ರತಿ ತಿಂಗಳು 1 ಬರೆಯೋದಷ್ಟೇ, ಬರೀರಿ
ಬರ್ಕೊಡ್ತೀನಿ ಅಂತ ನನಗೆ ಅಭ್ಯಾಸ ಇಲ್ದಿರೋ ಒಂದು ಕ್ರಮದಲ್ಲಿ ನನಗೆ ಅಂಕಣ ಬರಹನ ಬರೆಯೋಕ್ಕೆ ಪ್ರೇರಣೆ ಕೊಟ್ಟರು. ಅಂದಿಂದ ಇಂದಿನವರೆಗೆ ಅದು ಹಾಗೆ ಮುಂದುವರ್ಕೊಂಡು ಬಂದಿದೆ. ಒಂದೆರಡು ಸಲ ನಾನು ಬರೀ ಅದನ್ನೇ ಬರೆದ್ರೆ ಪ್ರಸ್ತುತ ಅಂತ ಅದಕ್ಕೆ ಕತೆ ಬರ್ಕೊಡ್ತೀನಿ ಒಂದೆರಡು ಅಂತ ಮಕ್ಕಳು ಕತೆ ಬರ್ಕೊಟ್ರೆ ಯಾರೋ ಓದುಗರು ಕೇಳಿದ್ರಂತೆ, ಪ್ರಸ್ತುತ ಅಂಕಣಕರ್ತಿಗೆ ಯಾಕೆ ಕತೆ ಬರೆಸ್ತೀರಿ, ಪ್ರಸ್ತುತ ಆ ವಿಭಾಗನೇ ಇರಲಿ ಅಂತ. ಹೀಗಾಗಿ ಅವರು ಆ ಥರ ಇನ್ನೂ ಹಾಕ್ತಾ ಇದ್ದಾರೆ, ಅದು ಬರಿತಾ ಇದ್ದೀನಿ, ಹಾಗೆ ನಡೀತಾ ಇದೆ. ಅಂದರೆ ಹೀಗೆ ಅನೇಕರು ನನ್ನ ಈ ಸಾಹಿತ್ಯ ಪಥದಲ್ಲಿ ಬಂದು ನನಗೆ ಅನೇಕ ನೆರವು, ಪ್ರೇರಣೆ, ಸಹಕಾರಗಳನ್ನು ಕೊಟ್ಟಿದ್ದಾರೆ. ಹಾಗೆ ಶ್ರೀ ನಾಗರಾಜ್ ಅವರು ಅನೇಕ ಗೀತೆಗಳಿಗೆ ರಾಗ ಹಾಕಿದ್ದಾರೆ. ಹಾಗೆ ಎಲ್ಲರೂ ಹಾಡೋ ಹಾಗೆ, ಎಲ್ಲರೂ ಬಾಯಲ್ಲಿ ಕೇಳೋ ಹಾಗೆ ಆಗಿದೆ. ಅನೇಕರು ಹಾಡಿಗೆ ರಾಗ ಹಾಕಿದ್ದಾರೆ. ಹಾಗೆ ರಾಷ್ಟ್ರ ಸೇವಿಕ ಸಮಿತಿಯ ಕಾರ್ಯಕರ್ತೆ ನಾನು. ಅಲ್ಲಿ ರುಕ್ಮಿಣಿ ಅಕ್ಕ ಅವ್ರು ಏನು ಹೇಳಿದ್ರು ಅಂದರೆ, ಯಾವುದು ನಮ್ಮ ಮೌಷಧಿ ದಿನಕ್ಕೋ ಏನೋ ಒಂದ್ಸಲ ನನ್ನ ಲೇಖನ ಬರೆದಿರ್ಲಿಲ್ಲ. ಯಾಕೆ ಬರೆದಿಲ್ಲ ನೀವು ಅಂದರು. ನೀವು ಸೂಚನೆ ಕೊಟ್ಟಿರ್ಲಿಲ್ವಲ್ಲ ಅಂತ. ಸೂಚನೆ ಕೊಡೋದು ಬೇಡ, ನೀವು ಬರೆದ್ಬಿಡ್ಬೇಕು ಅದನ್ನು ಆಯಾ ಸಂದರ್ಭಕ್ಕೆ. ಹೀಗೆ ಎಲ್ಲರೂ ನನ್ನನ್ನು ಪ್ರೋತ್ಸಾಹ ಮಾಡಿದರು. ಮಾನ್ಯ ಸಾವಿತ್ರಿ ಸ್ವಾಮಿಯಾಜಿಯವರು, ಆಮೇಲೆ ಅರುಣ ಟಕಾರ್ ಅವರು, ಮತ್ತು ವಸಂತ ಸ್ವಾಮಿಯವರು, ಹೀಗೆ ಎಲ್ಲರೂ ನನ್ನ ಹತ್ರ ಪುಸ್ತಕಗಳನ್ನು, ಲೇಖನಗಳನ್ನು, ದೇಶಭಕ್ತಿ ಗೀತೆಗಳನ್ನು ಆಯಾಯ ಸಂದರ್ಭಕ್ಕೆ ತಕ್ಕಂಗೆ ಬರೆಯೋಕ್ಕೆ ಆಗಿದ್ದಾರೆ. ಹಾಗೆ ಆಕಾಶವಾಣಿಲಿ ಈ ಜೀಜಾಬಾಯಿ ಈ ಶಿವಾಜಿ ಜನ್ಮದಿನ ಇರ್ಬೋದು, ಆ ಥರ ಸ್ವಾತಂತ್ರ್ಯ ವೀರರ ಜನ್ಮದಿನ ಇರ್ಬೋದು, ಹೀಗೆ ವಿವೇಕಾನಂದರ ಸಮಯದಲ್ಲಿ ಅವರೆಲ್ಲ ಮಕ್ಕಳು ನಾಟಕಗಳನ್ನು, ರೂಪಕಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ಎಲ್ಲರೂ ಸೇರಿದಾಗ ಮಕ್ಕಳ ಸಾಹಿತ್ಯ ತುಂಬ ನನಗೆ ಬರೆಯೋಕ್ಕೆ ಅವಕಾಶ ಆಯಿತು. ಆಮೇಲೆ 94 ವರ್ಷದ ಉದಯ ಪ್ರಕಾಶನದ ಮಾಸು ಶ್ರೀನಿವಾಸ ರಾವ್ ಅವರು ತಮ್ಮ ಹಳೆಯ ಮಾರುತಿಕಾರಲ್ಲಿ ಇವರು ಶ್ರೀ BN ಮೂರ್ತಿ ಅವ್ರ ಜೊತೆ ಬಂದರು ಒಂದು ದಿವಸ ನಮ್ಮ ಮನೆಗೆ. ಅವರು ಒಂದಷ್ಟು ಮಕ್ಕಳ ಸಾಹಿತ್ಯನ ಬಗ್ಲಲ್ಲಿ ಹಾಕೊಂಡು ಬಂದವರು ನಮ್ಮ ಮನೆಗೆ ಬಂದು, ನೀವು ಮಕ್ಕಳ ಸಾಹಿತ್ಯ ಬರ್ಕೊಡ್ಬೇಕಮ್ಮ, 2 ಕಥಾ ಸಂಕಲನ ಬರ್ಕೊಡ್ಬೇಕು, ಮೂರ್ತಿಯವರು ಹೇಳಿದ್ದಾರೆ ನೀವು ಬರಿತೀರಂತೆ, ನೀವು ಅದನ್ನು ಬರ್ಕೊಡ್ಬೇಕು. ಯಾವ ಥರ ಬರಿಬೇಕು, ನಂಗೆ ಅಷ್ಟು ಮಕ್ಕಳ ಕಥೆಗಳನ್ನು ಬರೆದಿ, ನಾಟಕ ಅದೆಲ್ಲ ಬರೆದಿದ್ದೀನಿ, ಕವನಗಳನ್ನು ಬರೆದಿದ್ದೀನಿ, ಆದರೆ ಇದಿನ್ನೂ ನನಗೆ ಅಭ್ಯಾಸ ಇಲ್ಲ ಆಗುತ್ತೆ ನಿಮ್ಮ ಕೈಲಿ. ಈಗಿನ ಮಕ್ಕಳಿಗೆ ಸುಭಾಷಿತದ್ದು ಎಲ್ಲ ಅಷ್ಟು ಪರಿಚಯ ಇರಲ್ಲ. ಅದಕ್ಕೆ ಸುಭಾಷಿತ ಒಂದೊಂದು ಬರೆದು ಅದಕ್ಕೆ ಹೊಂದೋವಂಥ ಕತೆ ಬರ್ಕೊಡಿ, ಆಗುತ್ತೆ ನಿಮಗೆ ಅಂತ ಹೇಳಿ ಅವರ ಉದಯ ಪ್ರಕಾಶನದಲ್ಲಿ ನನ್ನ 2 ಕಥಾ ಸಂಕಲನ ಇದು ಅಮೃತ ಬಿಂದು ಮಕರಂದ, ಅದು ಅವರು ಬಹುಶಃ ಅವರ ಕೊನೆ ದಿನಗಳಲ್ಲಿ ಅವರ ಪ್ರಕಾಶನದ ಕೊನೆ ಪುಸ್ತಕ ಅಂತ ಅನಿಸುತ್ತೆ, ಮಕರಂದ ಪ್ರಕಟ ಮಾಡಿದ್ರು ಅವರು. ಹೀಗೆ ಅನೇಕರು ಸಹಾಯ ಮಾಡಿದ್ದಾರೆ. ಮತ್ತು ಉತ್ಥಾನದ ಸಂಪಾದಕರಾಗಿದ್ದ ಶ್ರೀ ಕಾಕುಂಜೆ ಕೇಶವ ಭಟ್ರು ಕುಟುಂಬ ಪದ್ಧತಿ ಬಗ್ಗೆ ಗೀತೆ ಬರೆಯಕ್ಕೆ ಹೇಳಿದರು. ನಾನು 1 ಗೀತೆ ಸರಿ ಹೋಗುತ್ತೋ 2 ಗೀತೆ ಬರೆದ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಯಾವುದಾಗುತ್ತೋ ಅದನ್ನು ಬಳಸ್ಕೊಳ್ಳಿ ಹಿಂದೆ. ಆಗ ನನಗೀಗೂ ಅನಿಸುತ್ತೆ, ಫೋನಲ್ಲಿ ಅವರು ರಾಗ ಹಾಕಿ 2 ಚೆನ್ನಾಗಿದೆ ಅಂತ ಹಿಂದೂಸ್ತಾನಿ ರಾಗ ಸಂಯೋಜನೆ ಅವ್ರು ಏನು ಮಾಡಿದ್ರು ಅದನ್ನು ಫೋನಲ್ಲೇ ನಂಗೆ ಕೇಳಿಸಿದ್ರು. ನನಗೆ ಎಷ್ಟು ಖುಷಿ ಆಯಿತು, ಹೌದು ಬರೆದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಹೀಗೆಲ್ಲ ಮಹಾನುಭಾವರು ಎಷ್ಟು ದೊಡ್ಡ ಹೃದಯ ವೈಶಾಲಿ, ಅವರಿಗೆ ಸಣ್ಣದನ್ನು ಅವ್ರು ಗೌರವಿಸಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ಶ್ರೀನಿವಾಸ್ ಉಡುಪರು ಈ ಮಕ್ಕಳ ಸಾಹಿತ್ಯ ಹೆಚ್ಚಾಗಿ ಬರೀರಿ ಅಂತ ಪ್ರೋತ್ಸಾಹ ಕೊಟ್ಟರು. ಹಾಗೆ ವಸುಮತಿ ಉಡುಪರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ, ಶೋಭಾ ಹೆಗ್ಡೆ ಅವರು. ಹೀಗೆ ನಾನು ಮತ್ತೆ ನಮ್ಮ ಮನೆಯವರೆಲ್ಲರ ಸಹಕಾರ ಇಲ್ದಿದ್ರೆ ಖಂಡಿತ ಇದೆಲ್ಲ ಆಗಲ್ಲ. ನಮ್ಮ ಮನೆಯಲ್ಲಿ ಪತಿಯವರು ಇರ್ಬೋದು, ಮತ್ತು ಎಲ್ಲ ಮಗಳು, ಅಳಿಯ, ಮಕ್ಕಳು ಎಲ್ಲರೂ, ಮತ್ತು ಮಗ, ಸೊಸೆ ಎಲ್ಲರೂ, ಪುಟ್ಟ ಮೊಮ್ಮಕ್ಕಳು ಎಲ್ಲರೂ ಬರಿತಾ ಇರಿ, ಯಾವಾಗಲೂ ಬರಿತಾ ಇರಿ ಅಂತ ಹುರಿದುಂಬಿಸ್ತಾರೆ ಎಲ್ಲರೂ. ಮತ್ತು ಮೈದ್ನಂದ್ರು ಮತ್ತು ಅತ್ತಿಗೆ ಎಲ್ಲರೂ ಬಂದಿದ್ದಾರೆ. ಅಂದರೆ ನನ್ನ ಸಂತೋಷ ಹಂಚ್ಕೊಳ್ಳೋಕೆ ಎಲ್ಲರೂ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಗೀತೆಯನ್ನು ಈ ಸಂದರ್ಭಕ್ಕೆ ತಕ್ಕಂಗೆ ಒಂದು ಗೀತೆಯನ್ನು ಬರೆದಿದ್ದೀನಿ. ಪ್ರಣಾಮಗಳ ತಿಳಿಸುವೆ, ಮನದ ಭಾವನೆಗಳನ್ನು ಅಕ್ಷರವಾಗಿಸುತ್ತಿದ್ದೆ, ಅನಿಸಿಕೆಗಳನ್ನೆಲ್ಲ ಪದದಿ ಹಿಡಿದಿಡುತ್ತಿದ್ದೆ, ಅನ್ಯತಾ ಭಾವಿಸದೆ ತಿದ್ದಿದಿರಿ ತೀಡಿದಿರಿ, ಗುಣವ ಮೆಚ್ಚುತ್ತಾ ನೀವು ಪ್ರೇರಣೆಯ ನೀಡಿದಿರಿ, ಗುಣವ ಮೆಚ್ಚುತ್ತಾ ನೀವು ಪ್ರೇರಣೆಯ ನೀಡಿದಿರಿ.
ಗೀತೆ ಬೇಕೆಂದಾಗ ಅಂಜಿಕೆಯು ಲೇಖನಿಗೆ ಅಂತೆ ಮೂಡಲು ಚರಣ ಅಚ್ಚರಿಗೆ ಸಮ ಉಂಟೆ. ಮತ್ತೆ ಅದಕ್ಕೊಂದು ರಾಗ ತೊಡಿಸಿದ ಪರಿಗೆ ಚಿತ್ತ ನವಿಲಾಗಿತ್ತು ಆಲಿಸುತ್ತ ಖುಷಿಗೆ. ಚಿತ್ತ ನವಿಲಾಗಿತ್ತು ಆಲಿಸುತ್ತ ಖುಷಿಗೆ. ಇಂತು ಪ್ರೋತ್ಸಾಹಿಸುತ್ತಾ ಸ್ಫೂರ್ತಿಯನ್ನು ನೀಡಿಹಿರಿ. ಇನಿ ತನ್ನೇ ಅನಿತಾಗಿಸಿ ಸನ್ಮಾನ ಮಾಡಿಹಿರಿ. ಏನು ಹೇಳಲಿ ನಾನು, ಮೌನವಾಗಿದೆ ಮಾತು. ತುಂಬ ಹೃದಯದ ಪ್ರಣಾಮಗಳ ತಿಳಿಸುವೆನು. ತುಂಬ ಹೃದಯದ ಪ್ರಣಾಮಗಳ ತಿಳಿಸುವೆನು. ಎಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಗಳು. ಮತ್ತು ಈ ಸಭೆಯಲ್ಲಿ ಶ್ರೀಯುತ ನಾರಾಯಣ್ ಶೇವಿರೆ ಅವರಿದ್ದಾರೆ. ಹೀಗೆ ಅನೇಕರು ನನಗೆ ಸಹಾಯ ಮಾಡಿದಿರಿ, ಸಹಕಾರ ಕೊಟ್ಟಿದ್ದೀರಿ. ಎಲ್ಲರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. 100 ಹೆಜ್ಜೆ 100 ಮಾತು. 100 ವರ್ಷಗಳ ಒಂದು ಅವಧಿಯಲ್ಲಿ ಕನ್ನಡ ಪುಸ್ತಕಗಳ ರಚನೆ ಮತ್ತು ಪ್ರಕಟಣೆ ಎನ್ನುವುದನ್ನು ಒಳಹೊಕ್ಕು ಗಮನಿಸಿದಾಗ ಬಹಳ ಸಂತೋಷವಾಗುತ್ತೆ. ಇಡೀ ಭಾರತದಲ್ಲಿ ಇಂಗ್ಲಿಷ್ ಭಾಷೆ ಬಂದು ಆವರಿಸಿಕೊಳ್ಳುವ ಮುಂಚೆನೇ ಕನ್ನಡದಲ್ಲಿ ಉತ್ತಮ ಕೃತಿಗಳ ರಚನೆಯಾಗಿದೆ. ನೂರಾರು ಲೇಖಕಿಯರು ತಮ್ಮ ಕಲ್ಪನೆಯನ್ನು ಹರಿಬಿಟ್ಟು ಉತ್ತಮ ಕೃತಿಗಳನ್ನು ರಚಿಸಲು ಮೊದಲು ಮಾಡಿದ್ದಾರೆ. ಒಂದೊಂದು ರಾಜ್ಯದಲ್ಲೂ ಇಂಗ್ಲಿಷ್ ಭಾಷೆಯ ಪುಸ್ತಕಗಳು ಸಾಹಿತ್ಯ ಪ್ರಿಯರನ್ನು ತಲುಪಿ ಓದುವ ಅಭ್ಯಾಸ ಪ್ರಾರಂಭವಾದದ್ದೇ ಅಲ್ಲದೆ ತಮ್ಮ ನಾಡಿನ ನೂರಾರು ಹಳೆಯ ಮಾತೃಭಾಷೆಯಲ್ಲಿ ಏನಾದರೂ ಬರೆಯಬೇಕು ಅಂದುಕೊಳ್ಳುವಂತೆ ಮಾಡಿದೆ. ಪ್ರಪಂಚದ ಎಲ್ಲೆಡೆಯೂ ಮುದ್ರಣ ಯಂತ್ರಗಳು ಬಂದು ತಲುಪಿದಾಗ ಮುದ್ರಣದಲ್ಲಿ ತಾವು ಬರೆದದ್ದನ್ನು ಕಾಣುವ ಅದ್ಭುತವನ್ನು ಮತ್ತು ಸಂತಸವನ್ನು ತಾವು ಕಾಣಬೇಕು ಅಂದುಕೊಂಡಾಗ ಆಯಾ ಭಾಷೆಯಲ್ಲಿ ಅನೇಕ ಭಾಷಾ ವಿದ್ವಾಂಸರು ಬರೆಯಲು ಪ್ರಾರಂಭಿಸಿದ್ದಾರೆ. ಮುದ್ರಣದ ಆಕರ್ಷಣೆಗೆ ಮನಸೋತು ಎಲ್ಲೆಲ್ಲೂ ಆಯಾ ಭಾಷೆಯ ವೃತ್ತಪತ್ರಿಕೆಗಳು ಪ್ರಕಟಣೆ ಪ್ರಾರಂಭವಾಗಿ ದೇಶವನ್ನು ಆಳುತ್ತಿದ್ದ ಇಂಗ್ಲಿಷ್ ಆಡಳಿತದವರ ದುರಾಡಳಿತವನ್ನು ಎತ್ತಿ ತೋರಿಸಲು ದೇಶದ ಬಹುಪಾಲು ಸುದ್ದಿ ಸಮಾಚಾರ ಸಾಹಿತ್ಯರು ಮುದ್ರಣ ರೂಪದಲ್ಲಿ ಆಡಳಿತದವರಿಗೆ ಮಾತ್ರವಲ್ಲದೆ ಸಾಮಾನ್ಯ ಓದುಗನನ್ನು ತಲುಪಿ ಎಲ್ಲರ ಬದುಕಿನಲ್ಲಿ ಆವರೆಗೆ ಮಾತಿನ ರೂಪದಲ್ಲಿದ್ದ ಆವು ಹೋಗುವಗಳು, ಕತೆ ಕವನಗಳು ಪತ್ರಿಕೆ ಪುಸ್ತಕ ರೂಪದಲ್ಲಿ ತಯಾರಾಗಿ ಎಲ್ಲೆಡೆ ದೊರಕತೊಡಗಿದವು. ಓದುವ ಸುಖ, ವಿವಿಧ ವಿಷಯಗಳನ್ನು ತಿಳಿಯುವ ಸುಖ ಎನ್ನುವ ಹೊಸದೊಂದು ವಿಷಯ ಎಲ್ಲರ ಬದುಕಿಗೆ ಸೇರಿಕೊಂಡಿತು. ಅದ್ಭುತವಾದ ವೃತ್ತಪತ್ರಿಕೆಗಳು, ಸಾಹಿತ್ಯ ಕೃತಿಗಳು ಮುದ್ರಣಗೊಂಡವು. ಮಹಾನ್ ಲೇಖಕರು ಎಂದು ಮುಂದೆ ಪ್ರಸಿದ್ಧರಾದ ಬುದ್ಧಿಜೀವಿ ಬರೆಹಗಾರರು ಹುಟ್ಟುಕೊಂಡರು. ನಗರಗಳಲ್ಲಿ ಮುದ್ರಣ ಯಂತ್ರಗಳು ಸ್ಥಾಪನೆಗೊಂಡು ಮುದ್ರಣ ಚಟುವಟಿಕೆಗಳು ದೊಡ್ಡ ಮಟ್ಟದಲ್ಲಿ ಪ್ರಾರಂಭಗೊಂಡವು. ಒಂದು ರಾಜ್ಯದ ಭಾರತೀಯ ಲೇಖಕರು ಬರೆದ ಸಾಹಿತ್ಯ ಕೃತಿಗಳು ಬೇರೆ ರಾಜ್ಯದ ಭಾಷೆಯಲ್ಲೂ ಅನುವಾದಗೊಂಡು ಓದುವ ಅಭ್ಯಾಸ ವೇಗವಾಗಿ ಮುಂದುವರಿಯಿತು. ಹಿಂದೆಲ್ಲ ಬಾಯಿ ಮಾತಿನಲ್ಲಿ ಎಲ್ಲರನ್ನೂ ತಲುಪುತ್ತಿದ್ದ ಸಾಹಿತ್ಯ ಕೃತಿಗಳು ಪುಸ್ತಕ ರೂಪ ಕಂಡು ಎಲ್ಲೆಡೆ ಹರಡಿಕೊಂಡಿತ್ತು. ಎಲ್ಲ ಭಾರತೀಯ ಭಾಷೆಗಳಲ್ಲೂ ಅತ್ಯುತ್ತಮವಾದ ಸಾಹಿತ್ಯ ಕೃತಿಗಳು ರಚನೆಗೊಂಡು ಪ್ರಕಟವಾದವು. ಎಲ್ಲ ರಾಜ್ಯಗಳಲ್ಲೂ ಆಯಾ ಭಾಷೆಯ ಕೃತಿಗಳು ಮತ್ತು ಲೇಖಕರು ಪರಸ್ಪರ ಪರಿಚಯವಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಲೇಖಕರು ಭೇಟಿ ನೀಡಿ ಸಾಹಿತ್ಯ ಸ್ನೇಹ ಹರಡಿಕೊಳ್ಳುವಂತಾಯಿತು. ಉನ್ನತ ಮಟ್ಟದ ಸಾಹಿತ್ಯ ಭಾರತೀಯರೆಲ್ಲರನ್ನೂ ತಲುಪುವಂತಾಯಿತು. ಉತ್ಕೃಷ್ಟ ಸಾಹಿತ್ಯ ಸೃಷ್ಟಿಯಾದಾಗ ಉತ್ಕೃಷ್ಟ ಲೇಖಕರನ್ನು ಗೌರವಿಸಲು ಸನ್ಮಾನಿಸಲು ಸಮಾಜ ಬಯಸುವಂತಾಯಿತು. ಪ್ರತಿಷ್ಠಿತ ಪ್ರಶಸ್ತಿಗಳು ಸ್ಥಾಪನೆಗೊಂಡು ಅತ್ಯುತ್ತಮ ಲೇಖಕರನ್ನು ಆಯ್ದು ಉನ್ನತ ಪ್ರಶಸ್ತಿಗೆ ಅಂಥವರನ್ನು ಭಾಜನರಾಗಿಸುವಂತಾಯಿತು. ಇದು ಕೆಲ ಸಾವಿರ ವರ್ಷಗಳ ತರುವಾಯ ಸಾಹಿತ್ಯ ಕೃಷಿ ಸಮೃದ್ಧವಾಗಿ ಸೃಷ್ಟಿಗೊಂಡು ಸಾವಿರಾರು ಬರಹಗಾರರು ಇಡೀ ದೇಶದ ವಿವಿಧ ಭಾಗಗಳಲ್ಲಿ ಜನಿಸಿ ಬರೆದು ಪ್ರಸಿದ್ಧರಾಗಿ ಇಡೀ ಪ್ರಪಂಚ ಭಾರತೀಯ ಬರಹಗಾರರನ್ನು ಗೌರವದಿಂದ ಗಮನಿಸುವಂತೆ ಆಗಿದೆ. ಪ್ರಪಂಚ ಪ್ರಸಿದ್ಧ ಉನ್ನತ ಪ್ರಶಸ್ತಿಗಳು ಭಾರತೀಯ ಲೇಖಕರಿಗೆ ದಕ್ಕಿದೆ. ಹಿರಿಯ ಲೇಖಕಿಯರು ಅತ್ಯುತ್ತಮ ಕೃತಿಗಳನ್ನು ಸೃಷ್ಟಿಸಿದ್ದಾರೆ. ಮಕ್ಕಳ ಸಾಹಿತ್ಯ ವಿಫುಲವಾಗಿ ರಚನೆಗೊಂಡಿದೆ.
ಕತೆ, ಕವನ, ಕಾದಂಬರಿ, ನಾಟಕ, ಹಾಸ್ಯ, ಪ್ರಬಂಧ, ಬಾಲಕೃತಿಗಳು, ವಿಮರ್ಶೆ, ಸಾಹಿತಿ, ಸಂದರ್ಶನ ಎಂದು ಕನ್ನಡ ಸಾಹಿತ್ಯ ಲೋಕ ಶ್ರೀಮಂತವಾಗಿದೆ. ಕನ್ನಡ ಭಾಷೆ ಎಲ್ಲರನ್ನೂ ತಲುಪಿದೆ. ಕನ್ನಡಿಗರ ಮನಸ್ಸನ್ನು ಆವರಿಸಿಕೊಂಡು ಯಾವಾಗಲೂ ಬೆಳವಣಿಗೆಯತ್ತ ಹೆಜ್ಜೆ ಇಟ್ಟಿದೆ. 100 ಹೆಜ್ಜೆ, 100 ಮಾತು, ಸಾವಿರಾರು ಹೆಜ್ಜೆಗಳಾಗಿದೆ, ಸಾವಿರಾರು ಮಾತುಗಳಾಗಿದೆ, ಸಾವಿರಾರು ಅತ್ಯುತ್ತಮ ಸಾಹಿತ್ಯ ಕೃತಿಗಳಾಗಿದೆ. ಧನ್ಯವಾದ. ನಾನು ಹಾಗೆ ಓದಿ ಹಾಗೆ ಮಾತಾಡಿ ಅಭ್ಯಾಸ ಇಲ್ಲ, ಅದರಿಂದ ದಯವಿಟ್ಟು ನಾನು ಬರ್ಕೊಂಡು ಬಂದಿದ್ದೀನಿ. ಬರ್ಕೊಂಡು ಬರೋದ್ರಲ್ಲೂ ಓದೋದ್ರಲ್ಲಿ ಕೆಲವು ಚೂರುಪಾರು ತಪ್ಪಾಗಿರ್ಬೋದು. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಅದರ ವಿಷಯ ಮಾತ್ರ ತೆಗೆದುಕೊಳ್ಬೇಕಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ.